ದಾವಣಗೆರೆ ಬೈ ಎಲೆಕ್ಷನ್ ನಡೀತಾ ಇದೆ. 30 ವರ್ಷದಿಂದ ಶಾಮನೂರು ಶಿವಶಂಕರಪ್ಪರು MLA ಆಗಿದ್ದರು. ಈಗ ಅವ್ರ ಮೊಮ್ಮಗಂಗೆ ಟಿಕೆಟ್ ಕೊಟ್ಟಿದ್ದಾರೆ. ಈಗ ಚುನಾವಣೆ ನೋಡಿದ್ರೆ ನಿಮ್ಗೇನು ಅನ್ನಿಸ್ತು? ನಮಗೇನು ಅನ್ನಿಸ್ತೆ ಅಂದರೆ ಅವರು ಶಂಕರಪ್ಪ ಅವ್ರು ಇದ್ದರು, ಅವರು ಹಕ್ಕುಪತ್ರ ಕೊಟ್ಟರು. ಶಿವಶಂಕರಪ್ಪರು ಹಕ್ಕುಪತ್ರ ಕೊಟ್ಟ ಮೇಲೆ ಆಮೇಲೆ ರಿಜಿಸ್ಟ್ರ್ ಮಾಡಿ ಖಾತೆ ಮಾಡಿಕೊಡ್ತೀವಿ ಅಂತ ಅಂದಿದ್ರು. ಅದು ಪೆಂಡಿಂಗ್ ಇಟ್ಬಿಟ್ರು. ನಮ್ಮ ಊರಿಗೆ ಒಂದು ದೊಡ್ಡ ಆಸ್ಪತ್ರೆ ಮಾಡಿಕೊಡ್ರಿ, ಅನುಕೂಲ ಮಾಡಿಕೊಡ್ರಿ ಅಂತ ನಾವು ಕೇಳಿದ್ವಿ. ಅವರು ಹ್ಞೂ 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 ಅಂತ ಅವರೇ ಹೊಂಟ್ಬಿಟ್ರು. ಈಗ ಏನಂದರೆ ಮತ್ತೆ ಅವ್ರ ಮೊಮ್ಮಗನಿಗೆ ನಿಂದ್ರಿಸಿದ್ದಾರೆ. ಈಗ ನಮ್ಮವ್ರು ಏನು ಅನ್ನಕತ್ತಿದ್ದಾರೆ, ಅವ್ರಿಗೆ ನಿಂದ್ರಿಸಿದ್ರಲ್ಲ, ಯಾರು ನಮ್ಮವ್ರಿಗೆ ಆಗಲಿ ಅವ್ರ ಕಡೆ ಯಾರಾಗಲಿ ಬೇರೆಯವ್ರಿಗೆ ನಿಂದ್ರಿಸಿದ್ರೆ ಒಂದು ಹೆಂಗಾರ ಒಂದು ನಮೂನೆ ಆಗ್ತಿತ್ತು. ಮತ್ತು ಅವರಿಗೆ ನಿಂದ್ರಿಸಿದಾರಲ್ಲ, ಬರೇ ಅವರಿಗೆ ತರಬೇಕೇನು ನಾವು, ನಮಗೇನು ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಈಗಿನ ಎಲ್ಲರೂ ಈಗ ಯಾರಿಗೆ ಓಟ್ ಹಾಕಬೇಕು ಅನ್ನೋ ಗೊಂದಲ, ಯಾರಿಗೆ ಹಾಕಬೇಕು ಅನ್ನೋ ಕನ್ಫ್ಯೂಷನಲ್ಲಿ ಇದ್ದಾರೆ ಅಂತ. ಕನ್ಫ್ಯೂಸ್ ಆಗ್ತಾಯಿದ್ದು ಯಾರಿಗೆ ಹಾಕಬೇಕು ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ಅಲ್ಲ, ಏನೇ ಆದರೂ ಇನ್ನು 8 ದಿನ ಬಾಕಿ ಇರೋದು. 8 ದಿನದಲ್ಲೇ ಡಿಸೈಡ್ ಆಗಬೇಕು ಯಾರು MLA ಆಗಬೇಕು ಅಂತ. ನೀವು ವೋಟ್ ಮಾಡಲೇಬೇಕಲ್ವಾ? ಮಾಡಲೇಬೇಕು. ಆವಾಗ ನಾವು ಹಾಕಬೇಕಾದ್ರೆ ಯಾರು ಚೆನ್ನಾಗಿ ಯಾರು ಕೆಟ್ಟವರು ಅಂತ ಅದ್ರಾಗ ಗೊತ್ತಾದ್ಮೇಲೆ ನಮ್ಮ ಇದು ಮಾಡೋದು. ಇಷ್ಟು ವರ್ಷ ದಾವಣಗೆರೆ ದಕ್ಷಿಣದಲ್ಲಿ ಎಲ್ಲರ ಓಟುಗಳು ಕಾಂಗ್ರೆಸ್ಗೆ ಹೋಗ್ತಾಯಿತ್ತು. ಈ ಕ್ಷೇತ್ರದಲ್ಲಿ ಈ ಸಲ ಅಲ್ಲ, ಅದೇ ಈ ಸಲ ಅವ್ರಿಗೆ ಹೋಗ್ಬೋದಾ ಪೂರ್ತಿ, ಅಥವಾ ಏನೋ ಡಿವೈಡ್ ಆಗ್ಬೋದಾ ಅಂತ? ನೀವು ಡಿವೈಡ್ ಆಗಬೇಕು. ಒಂದು ಸಲ ಯಾರಿಗಾರ ಒಂದು ತರಬೇಕು. ನೆಕ್ಸ್ಟ್ 5 ಮತ್ತೆ ಮುಂದೆ ಈಗ ಅವರಾಗಲಿ ಒಂದು ಸಪೋರ್ಟ್ ಮಾಡಬೇಕಾಗಿತ್ತು. ಯಾರು ಮಲ್ಲಿಕಾರ್ಜುನ ಅದಾರಲ್ಲ, ಅವರು ಒಂದು ಸಪೋರ್ಟ್ ಮಾಡಬೇಕಾಗಿತ್ತು. ಅದು ಪೈಲ್ವಾನ್ ಸಾಬ್ರಿಗೆ ನಿಂದಿರಿಸಿದ್ರು, ಅವರು ಏನೇನೋ ಮಾಡ್ಕೊಂಡು ಹಿಂಗೆ ಮಾಡಿಬಿಟ್ರು. ಅವರು ನಮ್ಮ ಮಾನನೇ ಇಲ್ಲ ಇರು ಊರಲ್ಲಿ ಅನ್ನಂಗೆ ನಮ್ಮ ಜನಕ್ಕೆ ಇದಾಗ್ತಾ ಇರೋದು, ಬೇಜಾರಾಗಿ ಅಷ್ಟೇ, ಮತ್ತೇನಿಲ್ಲ. ಜಮೀರ್ ಸಾಬ್ ಅವರು ಬರಬೇಕಾ ಪ್ರಚಾರಕ್ಕೆ ದಾವಣಗೆರೆ? ಬರಬೇಕು. ಜಮೀರ್ ಅಹಮದ್ ಅಂದರೆ ನಮ್ಮದು ಅವರು ಹೊರಗಡೆರಲ್ಲ, ಅವರು ನಮ್ಮ ಸ್ನೇಹಿತರವರು. ಒಂಟಿಗೆ ನಿಂತಿದ್ರಲ್ಲ ಇಕ್ಬಾಲ್ ಸಾಬ್ರದ್ದು ಪಾರ್ಟಿಯವರು. ನಾವು ಒಂಟಿಗೆ ನಿಂತಿದ್ರಲ್ಲ, ಅಬ್ದುಲ್ ಜಬ್ಬಾರ್ ಸಾಬ್, ಮಂಡಿ ಗಫೂರ್ ಸಾಬನ್ ಮಗ ಒಂಟಿಗೆ ನಿಂತಿದ್ರು. ಅವಾಗ ನಮ್ಮ ಅಣ್ಣಾರವ್ರು ಕಾಸ ಒಂದು ಒಟ್ಟಿನಲ್ಲಿ ಹೋದ್ರವರು. ಅವರು ಟ್ರೈನಿಂಗ್ ಇವ್ರು ಕೊಡ್ತಿದ್ರು ಜಮೀರ್ ಅಹಮದ್ಗೆ. ಜಮೀರ್ ಅಹಮದ್ ಒಳ್ಳೆಯವ್ರು, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮಗೆ ನಂಬಿಕೆನೂ ಇದೆ ಅವ್ರ ಮೇಲೆ. ಬಡವರಾಗಲಿ ಬಗ್ಗರಾಗಲಿ ಅವ್ರ ಭೇದ ಭಾವ ಏನೇನಿಲ್ಲ ಅವ್ರ ಹತ್ರ. ಎಲ್ಲರಿಗೂ ಒಂದು ಅವಕಾಶ ಕೊಡೋಣ ಅಂತ ಅಷ್ಟು. ಏನು 2 ವರ್ಷ ನಡೀತೈತಿ, ಆಮೇಲೆ ಐದು ಮುಂದೆ ಯಾರು ಹೆಂಗೆ ಒಳ್ಳೇದು ಮಾಡ್ತಾರೆ ಕೆಟ್ಟವ್ರು ಮಾಡ್ತಾರೆ ಅಂತ ಅವ್ರಿಗೊಂದು ಅವಕಾಶ ಕೊಟ್ಟು ನೋಡ್ಬೇಕಲ್ಲ. ಜಮೀರ್ ಅಹಮದ್ ಬಗ್ಗೆ ನಾವು ಏನು ಹೇಳಲ್ಲ, ಅವರು ಹೇಳಸ್ಕನ್ನೋದು ಇಲ್ಲ. ಅವರು ಅಂಥ ಒಳ್ಳೆ ಮನುಷ್ಯ. ಅವರು ನಮ್ಮ ಅಣ್ಣಾರು ಆಗ್ಬೇಕು. ಅವರು ನಮಗೆ ಅವ್ರು ಬಂದು ಕಡೆ ಕ್ಷಣದಲ್ಲೇ ಇಲ್ಲ ಕಾಂಗ್ರೆಸ್ ಅವರು ಸಮರ್ಥವ್ರನ್ನ ಗೆಲ್ಲಿಸ್ಬಿಡೋಣ ಈ ಸಲ ಅಂತ ಅವ್ರು ಏನಾದ್ರು ಹೇಳಿದ್ರೆ ನೀವು ಓಟ್ ಹಾಕ್ತೀರಾ? ಅವ್ರ ಮಾತು ಮೇಲೆ ಹಾಕ್ತೀವಿ ನಾವು. ಅವ್ರ ಭರೋಸೆ ನಮಗೆ ಹಾಕ್ತೀವಿ. ಜಮೀರ್ ಸಾಹೇಬ್ ಬಂದು ಈಗ ಪ್ರಚಾರ ಮಾಡಿ ಇಲ್ಲ ಓಟ್ ಈ ಸಲ ಗೆಲ್ಸೋಣ ಅಂತ ಹೇಳ್ಬಿಟ್ರೆ ನೀವೆಲ್ಲರೂ ಓಟ್ ಒಂದಾಗ್ತೀವಿ. ಯಾರು ಹಾಕ್ರೇನು ಯಾರು ಬಿಟ್ರೇನು ನಾವು ಹೆಲ್ಪ್ ಮಾಡಿ ನಾವು ಹಾಕಿಸ್ತೀವಿ, ನುಗ್ಗಿ ಕೆಲಸ ಮಾಡಿಸ್ತೀವಿ. ಒಂದ್ಸಲ ಅವ್ರಿಗೆ ಮರೋದಿ ಕೊಡಬೇಕಲ್ಲ. ಈಗ ಅದೇ ಈಗ ಜಮೀರ್ ಸಾಹೇಬ್ರಿಗೆ ಅವ್ರ ಸ್ವಾಭಿಮಾನ ಅಡ್ಡ ಆಗಿರೋದು. ನಮಗೆ ಸರಿಯಾಗಿ ನಡೆಸ್ಕೊಳ್ಳಿಲ್ಲ, ನಾವು ಹೇಳಿದ ಮಾತು ಕೇಳಲಿಲ್ಲ ಅಂತ ಅವ್ರು ಸಿಟ್ಟಾಗವ್ರೆ. ಅವ್ರು ಸಿಟ್ಟಾಗಿರೋದಕ್ಕೆ ಈ ಕಡೆ ಬರ್ತಾ ಇಲ್ಲ ಪ್ರಚಾರಕ್ಕೆ ಅಂತ ಹೇಳ್ತಿದ್ರು. ಹೌದಾ? ಅವ್ರು ಬರಲಿ ಅಂತ ಇವರು ಅಂದರೆ ಅದು ಆ ಪ್ರತಿಷ್ಠೆ ಜಿದ್ದಿಗೆ ಬಿದ್ದಿದ್ದಾರೆ. ಲಾಸ್ಟಿಗೆ ಯಾರು ಬರ್ತಾರೋ ಮುಂದೆ ಯಾರಿಲ್ಲ ನೋಡ್ಬೇಕಷ್ಟೇ.